ನಗರಸಭೆ ವ್ಯಾಪ್ತಿಯ ಬೆಂಗಳೂರು ಮೈಸೂರು ಹೆದ್ದಾರಿ ಸರ್ವಿಸ್ ರಸ್ತೆ ವಿವಿಧೆಡೆ ಚರಂಡಿ ಹಾಗೂ ಇತರೆ ಕಾಮಗಾರಿಗಳು ಪೂರ್ಣಗೊಳ್ಳದ ಕಾರಣ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗಿದೆ. ಸರ್ವಿಸ್ ರಸ್ತೆ ಉದ್ಘಾಟನೆಯಾಗಿ ಸುಮಾರು 3 ವರ್ಷಗಳು ಕಳೆದಿದ್ದರೂ ಕಾಮಗಾರಿ ಪೂರ್ಣಗೊಳ್ಳದಿರುವುದು ಯಕ್ಷ ಪ್ರಶ್ನೆಯಾಗಿದೆ. ನಗರದ ಸರ್ವಿಸ್ ರಸ್ತೆಯಲ್ಲಿ ಒಳಚರಂಡಿಗಳ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗಳು ಪೂರ್ಣಗೊಳ್ಳದೆ ಅಪಘಾತಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮದ್ದೂರು ಪಟ್ಟಣದ ಎಳನೀರು ಮಾರುಕಟ್ಟೆಯ ಬಳಿ ಚರಂಡಿಗಳು ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದೆ. ಇದರಿಂದ ಆ ಸ್ಥಳಗಳಲ್ಲಿ ಅಪಘಾತಗಳು ಕೂಡ ಸಂಭವಿಸುತ್ತಿದೆ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಇದರ ಜೊತೆಗೆ ಸಂಜೆ ಚಿತ್ರಮಂದಿರದ ಪಕ್ಕ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಚರಂಡಿ ವ್ಯವಸ್ಥೆಯಂತೂ ಸಂಪೂರ್ಣ ಹದಗೆಟ್ಟಿದೆ. ಸರ್ವಿಸ್ ರಸ್ತೆಯಲ್ಲಿ ಓಡಾಡುವವರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ಇದಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳು, ಪುರಸಭೆ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಯುವ ಮುಖಂಡ ಪ್ರಸನ್ನ ಒತ್ತಾಯಿಸಿದ್ದಾರೆ. ಪುರಸಭೆ ಮತ್ತು ಪೊಲೀಸ್ ಠಾಣೆ ಪಕ್ಕದಲ್ಲೇ ಇರುವ ಸರ್ವಿಸ್ ರಸ್ತೆಯಲ್ಲಿರುವ ಚರಂಡಿ ಕಾಮಗಾರಿಯನ್ನು ಪೂರ್ಣಗೊಳಿಸದಿರುವುದು ಎಷ್ಟರ ಮಟ್ಟಿಗೆ ಸರಿ? ಹೀಗಾದರೆ ನಗರವನ್ನು ಹೇಗೆ ಅಭಿವೃದ್ಧಿಪಡಿಸುತ್ತಾರೆಂದು ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಎಳನೀರು ಮಾರುಕಟ್ಟೆ ಬಳಿ ಅರ್ಧಕ್ಕೆ ನಿಂತಿರುವ ಚರಂಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅಪಘಾತಗಳನ್ನು ತಪ್ಪಿಸಬೇಕೆಂದು ಸ್ಥಳೀಯ ನಿವಾಸಿ ಶಿವಮ್ಮ ಅವರು ಒತ್ತಾಯಿಸಿದ್ದಾರೆ. ಸರ್ವಿಸ್ ರಸ್ತೆಯಲ್ಲಿರುವ ಹಲವಾರು ಸಮಸ್ಯೆಗಳಿಂದ ಅಮಾಯಕ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಅಧಿಕಾರಿಗಳು ಮುಂದಾದರೂ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಅನುಕೂಲ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಹಾಕಿ 3 ತಿಂಗಳಾಯಿತು. ಈ ಎಲ್ಲ ರೋಡ್ಗೆ ವೆಹಿಕಲ್ಗಳೆಲ್ಲ ಆ್ಯಂಬುಲೆನ್ಸು ಈ ಪೊಲೀಸರು ಜಡ್ಜಿಗೆಲ್ಲ ಬರ್ತಾರೆ, ಒಬ್ಬರು ಏನು ತಗೋತಾಯಿಲ್ಲ. ಇಲ್ಲಿ ಏನಾರು ಒಂದು ಮಾಡಿದ್ರೆ ಏನಾಯಿತು? ಏನೂ ಇಲ್ಲ, ಬಿದ್ದಂಗೆ ಬಿದ್ದದು. ಏನು ಮಾಡೋದಿದೆ? ನಾವು ಬರೋದು ಉಚ್ಚಾವಚನೆ ಕುಡಿಯೋದು, ಇಲ್ಲಿ ಕೊಟ್ಟರೆ ಇನ್ನೇನೂ ಇಲ್ಲ. ಇಲ್ಲಿ ಅದೊಂದೇ ಮಾತ್ರ ಗಟ್ಟಿ. ಮೈಸೂರು ಬೆಂಗಳೂರು ಸರ್ವಿಸ್ ರಸ್ತೆ ಇಲ್ಲಿ ನಂಬರ್ 1 ಮಾರ್ಕೆಟ್ ಇದೆ. ಪ್ರತಿನಿತ್ಯ ಹೊರಗಡೆ ರಾಜ್ಯದಿಂದ ಬಂದ ವಾಹನಗಳು ಇಲ್ಲೇ ಸರ್ವಿಸ್ ರಸ್ತೆಯಲ್ಲಿ ನಿಂತ್ಕೊತವೆ. ಹಾಗೂ ಮತ್ತು ಸಾಲ ವಾಹನಗಳು ಹೋಯ್ತವೆ. ಇಲ್ಲಿ ದಿನನಿತ್ಯ ಬಡ್ಡಾಡ್ಬೇಕಾದ್ರೆ ಸಾರ್ವಜನಿಕರು ಭಾಳ ತೊಂದರೆ ಆಗ್ತಾಯಿದೆ. ಈ ಸರ್ವಿಸ್ ಇದ್ದೆ ತುಂಬ ವರ್ಷಗಳಾಯಿತು ಸರ್. ಇಲ್ಲಿ ಸರ್ವಿಸ್ ರಸ್ತೆ ಸರಿಯಾಗಿ ಆಗಿಲ್ಲ. ಹಾಗಾಗಿ ಚರಂಡಿ ವ್ಯವಸ್ಥೆ ಆಗಿಲ್ಲ. ಆಮೇಲೆ ಇಲ್ಲಿ ವಾಹನಗಳು ವೆಹಿಕಲ್ಲು ತುಂಬ ಇಲ್ಲಿ ವ್ಯವಸ್ಥೆ ಮಾರ್ಕೆಟಿಂದ ವಾಹನಗಳು ಆ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ಬರ್ತದೆ. ಪ್ರತಿನಿತ್ಯ ಅಪಘಾತಗಳು ನಡೀತೈತೆ. ಇದು ಆದಷ್ಟು ಬೇಗ ಸಾರ್ವಜನಿಕ ಅನುಕೂಲ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತೇವೆ. ಚರಂಡಿದು ನಮ್ಗೆ ತುಂಬ ಪ್ರಾಬ್ಲಮ್ ಆಗೈತೆ. ನೈಟ್ ಹೊತ್ತು ಎಷ್ಟು ಜನಕ್ಕೆ ಅಪಘಾತ ಆಗೈತೋ ಗೊತ್ತಿಲ್ಲ. ಅದರಲ್ಲೂ ಸ್ಮೆಲ್ಲು, ವಾಸನೆ ತುಂಬ ಗಲೀಜೈತೆ. ಸಾಕು ನೋಡಿ ನಮ್ಗೆ ಇದೊಂಚೂರು ರೆಡಿ ಮಾಡಿಸ್ಕೊಟ್ಟು. ಬರ್ತೀವಿ ಅಂತಾರೆ, ಒಂದೊಬ್ಬರು ಬರಲಿಲ್ಲ, ಏನೂ ಇಲ್ಲ. ಇಲ್ಲಿ ಏನೂ ಪುರ್ವರ್ತಿಟ್ಟಂತಿಲ್ಲ. ಎಷ್ಟು ವರ್ಷದಿಂದ ಏನು ಇದನ್ನು ಬೇಕಾ ಬಿಟ್ಟು ಮಾಡಾಕ್ಬಿಟ್ಟವ್ರೆ. ಈ ಜಾಗ ನೋಡಿದ್ರೆ ಅವ್ರಿಗೆ ಗೊತ್ತಾಗಲ್ವ? ಅವ್ರು ನಡ್ಕ ಬಂದ್ರಲ್ವ ಅವ್ರಿಗೆ ಗೊತ್ತಾಗೋದು. ಸ್ಕೂಲ್ ಮಕ್ಕಳು ಎಷ್ಟು ಅಡುಗೆ ಬಿಡ್ತಾ ಇರ್ತವೆ. ಅದ್ರೊಳಗೆ ಇದು ರೋಡ್ ಅನುಕೂಲ ಆಗಿದ್ದದೆ. ಶಿವಮ್ಮ ಅಂತ ಶಾಸಕರಿಗೆ ದಯವಿಟ್ಟು ಇದನ್ನು ರೋಡ್ ಮಾಡಿಸ್ಕೊಡಿ ಅಂತ ಹೇಳಿ.